ಅಭಿವೃದ್ಧಿಗಾಗಿ ಶ್ರಮಿಸಿ ಪ್ರಜೆಗಳ ಪ್ರೀತಿಗೆ ಪಾತ್ರರಾಗಿ ಪ್ರಜೆಗಳ ಶ್ರೇಯಸ್ಸಿಗಾಗಿ ಹೋರಾಡಿ ದೇವರ ಪಾದ ಸೇರಿದ ನಿಮಗೆ ನಮೋ. ಎಂತದ ದೇವರ ಪಾದ ಸೇರಿದ್ದು? ಯಾರ ದೇವರ ಪಾದ ಸೇರದ್ದು? ನೀವು ಮಹಾರಾಜರಲ್ವೇ, ನಮಗೆ ನೀವು ದೇವರಲ್ವೇ? ಓಡಿ ಅಲ್ಲಿಂದ ಬಂದು ನಿಮ್ಮ ಪಾದವನ್ನ ಸೇರಲಿಲ್ವೇ? ನೀ ಹೇಳಕ್ಕೆ ಮಾಡಬಹುದಾಯ್ತಪ್ಪ. ಅಂದ್ರೆ ಮಹಾರಾಜರನ್ನ ಕಾಣುವುದಕ್ಕೆ ಹೌದು ಹೀಗೆ ಬರುವುದಾ? ಒಡೆಯ, ನೀವು ಹೇಳಿದ ಪ್ರತಿಯೊಂದು ಕರಿಪಲ್ಕನೆಯನ್ನು ನಾನು ಮರ್ತಿದ್ದೇನೆ ಅಂತ ಕರ್ಮ ಪರಿಕಲ್ಪನೆಯನ್ನ ಯಾವತ್ತು ನಾನು ಮರೆಯುವಲ್ಲ. ಆದರೂ ಇವತ್ತು ನಾನು ಓಡಿ ಓಡಿ ಬರ್ಲಿಕ್ಕೂ ಕಾರಣ ಉಂಟು ಒಡೆಯ. ನೀವು ಹೇಳಿದ ಮಾತನ್ನು ಇವತ್ತಿನವರೆಗೆ ನಾನು ತಪ್ಪುದವನೇ. ಯಾವ ಮಹಾರಾಜರನ್ನ ಕಾಣುವಾಗ, ಗುರು ಹಿರಿಯರನ್ನ ಕಾಣುವಾಗ, ಗುರು ಹಿರಿಯರನ್ನಲ್ಲ, ಶಬ್ದ ವಿಂಗಡ ಮಾಡಬೇಡ. ಗುರು ಹಿರಿಯರನ್ನ ಕಾಣುವಾಗ, ಬರ್ಗಿಣಿ ಸ್ತ್ರೀಯರನ್ನ ನೋಡುವಾಗ, ಗರ್ಭಿಣಿ ಸ್ತ್ರೀಯರನ್ನು ನೋಡುವಾಗ ರಿಕ್ಷಾಸ್ತದಲ್ಲಿ ಹೋಗಬಾರ್ದು, ರಿಕ್ತ ಹಸ್ತರಾಗಿ ಹೋಗಬಾರದು ಅಂತ ನೀವೇ ಅಲ್ವೇ ಹೇಳಿದ್ದು. ಅದನ್ನು ನಾನು ಪಾಲಿಸಿಕೊಂಡು ಬಂದ ಒಡೆಯ. ನೀವು ಒಂದ್ಸಲ ನಮ್ಮ ವನಕ್ಕೆ ಬರಬೇಕಿತ್ತು. ನಾನು ವನವನ್ನು ಹೇಗೆ ಬೆಳೆಸಿದ್ದೇನೆ ಅನ್ನೋದು ನಿಮಗೆ ನೋಡಿದ್ರೆ ಗೊತ್ತಾಗ್ತಿತ್ತು. ನಿನಗೆ ಸಮಾಧಾನ ಆಗಿದೆಯಾ? ಮೊದಲು ನಮಗೆ ಸಮಾಧಾನ ಆಗಿದೆ. ಹೇಗೆ ಬೆಳೆಸಿದ್ಯಾ? ನೋಡಿ, ನೀವೇ ಹೇಳಿದ್ದು ಗಿಡ ಮರ ಅಂದ್ರೆ ನಮಗೆ ಮಕ್ಕಳಿದ್ದ ಹಾಗೆ. ಅಂದ್ರೆ ಗಿಡ ಮರಗಳನ್ನ ಮಕ್ಕಳಂತೆ ಬೆಳೆಸಬೇಕು ಅಂತ. ಹಾಗಾಗಿ ಯಾರು ಗಿಡ ಕಡಿಬಾರ್ದು ಅಂತ ಹೆಬ್ಬಾವಲ್ಲಿ ಬರೆದು ಹಾಕಿಸಿದೆ, ಬರ್ದಾಕಿದೆ. ಮರ ಕಡಿಯುವವ ಭಿಕ್ಷೆ ಬೇಡುವವ ಅಂತ. ಮರ ಕಡಿಯುವ ಅಂದ್ರೆ ಭಿಕ್ಷೆ ಬೇಡುವವ ಅಂತ. ಆ ಅವಮಾನಕ್ಕಾದ್ರೂ ಯಾರು ಮರ ಕಡಿಬಾರ್ದು ಅಂತ. ನಾನು ಬರೆದದ್ದು ಎಡದಿಂದ ಬಲಕ್ಕೆ, ಅವರು ಓದದ್ದು ಬಲದಿಂದ ಎಡಕ್ಕೆ. ಅಂದ್ರೆ ಭಿಕ್ಷೆ ಕಡಿಯುವ ಮರ ಕಡಿಬೇಕು ಎಂದು. ಭಿಕ್ಷೆ ಬೇಡುವವೆಲ್ಲ ಮರ ಕಡಿಲಿಕ್ಕೆ ಶುರು ಮಾಡಿದ್ರು. ನಮ್ಮ ಗ್ರಾಚಾರಿ ಇಲ್ಲಿ ಬಂತು, ಶಾಲೆ ಅಂತ ತೆಗೆದು ಹಾಕಿದೆ. ಆಮೇಲೆ ವ್ಯವಸ್ಥಿತವಾಗಿ ವನ ರಕ್ಷಣೆ ಮಾಡ್ಕೊಂಡಿತ್ತು. ಯಾವ ರೀತಿ ವನ ಬೆಳೆದಿತ್ತು. ಹೇಗೆ? ಒಂದ್ಸಲ ವನಕ್ಕೆ ಬಂದು ನಿಂತುಕೊಂಡ್ರೆ ಸಾಕು. ಹುಬ್ಬಳ್ಳಿ ಗಾಡಿ ನಾಸಿಕಕ್ಕೆ ಹೋಗುವಾಗ, ಎಂತದ ಹುಬ್ಬಳ್ಳಿ ಗಾಡಿ ನಾಸಿಕಕ್ಕೆ ಹೂಬಳ್ಳಿಗಳಿಂದ ಹೊರಟಂತ ಗಾಳಿ ಸೇರುವ ಎಂತವರ ಮನಸ್ಸಿಗಾದ್ರೂ ಅರಕ್ಷಣ ನೆಮ್ಮದಿಯನ್ನ ಖಂಡಿತ ಕೊಡ್ತಿತ್ತು. ಸರಿ, ಅಷ್ಟೇ ಅಲ್ಲ, ಗಿಡ ಎಲ್ಲ ಬೆಳೆಸಿದ್ದೇವೆ. ಹೇಗೆ? ಹೇಗೆ? ಸಾಯುವ ಗೊಬ್ಬರ ಹಾಕಿ. ಈ ಸತ್ತೋದ್ರೆ ಆಗ್ತಿತ್ತ? ಸಾವಯವ ಸಾಯುವ ಗೊಬ್ಬರ ಅಲ್ಲ. ಆ ಗೊಬ್ಬರವನ್ನು ಹಾಕಿ ನಾನು ನೋಡ್ಬೇಕಿತ್ತು. ನೀವು ಬಾಳೆ ಬಂದ್ರೆ ಎಂತ ಇಂತಿಂತ ಅಷ್ಟು ದೊಡ್ಡ ಬಾಳೆಕಾಯಿ ಆಗ್ತದೆ ಅಲ್ಲ, ಅಳತೆಗೆ ಇಷ್ಟು ಬಲ್ತು. ಇದು ಮರ, ಇದು ಕಾಯಿ. ಹಾಗಾದ್ರೆ ಚೆನ್ನಾಗಿ ಬೆಳೆಸ್ದಾಗ ಆಗ್ಲಿಲ್ಲ. ಯಾಕೆ? ಮರ ಅಷ್ಟೇ ಅಲ್ಲ, ಅಳತೆಗೆ ಇಷ್ಟು ಮರಕ್ಕೆ ಇಷ್ಟು. ಎಷ್ಟು ನಾವು ಗೊಬ್ಬರ ನೀರು ಹಾಕಿದ್ರು ಬದನೆಕಾಯಿ ಎಷ್ಟ್ಕೊಂಡು ಬಾಳೆಕಾಯಿ ಆಗ್ಲಿಕ್ಕೆ ಸಾಧ್ಯ ಉಂಟು. ಹಾಗೆ ಆ ಮರಕ್ಕೆ ಹೇಗಾಗ್ಬೇಕು ಹಾಗೆ ಅಷ್ಟು ವ್ಯವಸ್ಥಿತವಾಗಿ ವನವನ್ನು ಬೆಳೆಸೋದು ನಾವು ನೋಡಿ. ಅಷ್ಟೇ ಅಲ್ಲ, ಈ ಬಾಳೆ ಗಿಡವನ್ನು ನೀವು ತಂದು ಕೊಟ್ಟಿದ್ರಲ್ಲ, ಆಗ ತರಿಸ್ಕೊಂಡು ಹೇಳಿದ್ದೀರಿ, ಇದನ್ನ ನೆಡುವಾಗ ಹೊಂಡ ತೆಗೆಯುವುದಲ್ಲ, ಕೊನೆ ಬಂದ ಮೇಲೆ ಹೊಂಡ ತೆಗಿಬೇಕು ಅಂತ ಹೇಳಿದ್ರು. ಅಂದ್ರೆ ಯಾಕೆ? ಗಿಡಕ್ಕಿಂತ ದೊಡ್ಡ ಕೊನೆ ಬರ್ತದಲ್ಲ, ಆಗ ಹೊಂಡ ತೆಗೆಯುವುದು ಅನಿವಾರ್ಯ. ಆ ರೀತಿಯಲ್ಲಿ ಬೆಳೆಸೋದು. ಅಷ್ಟೇ ಅಲ್ಲ, ಹಣ್ಣಿನ ತೋಟನೂ ಹಾಗೆ. ಎಷ್ಟು ಯಾವ ಜಾತಿ ಹಣ್ಣು ಬೇಕು ನಿಮಗೆ? ನಮ್ಮ ವನಕ್ಕೆ ಬಂದ್ರೆ ದಕ್ಷಿಣದಿಂದ ಉತ್ತರದ ತನಕ ಎಷ್ಟು ಹಣ್ಣು ಬೆಳೀತದೋ ಅದಷ್ಟು ಹಣ್ಣು ನಮ್ಮ ಒಂದೇ ವನದಲ್ಲಿ. ಹೌದು, ಅಷ್ಟು ಚಂದ ಬೆಳೆಸುತ್ತೆ ನೋಡಿ. ಏನಾಯ್ತಾ? ಏನು ಪ್ರಯೋಜನದಿಂದ ಹೋಯ್ತು? ಯಾಕೆ? ಕುಂಬಾರನಿಗೆ ನಿಮಿಷ, ದೊಣ್ಣೆಗೆ ವರುಷ ಅನ್ನುವ ಹಾಗೆ. ಸರಿ ಮಾತಾಡುದಾರೆ ನಿಮ್ಗೆ ಎಷ್ಟು ಕೊಡ್ಬೇಕು? ಕುಂಬಾರನಿಗೆ ನಿಮಿಷ ಅಲ್ವಾ? ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ನಾನು ನೀವು ಹೇಳೋದು ಕೇಳಿದ್ದೆ, ಯಾವ್ದು ಯಾವ್ದಕ್ಕೆ ಗೊತ್ತಾಗ್ತದೆ. ನಾ ಹೇಳುದೇ ಗೊತ್ತಾಗುದಿಲ್ಲ ಎಂದ ಅಲ್ಲ, ಯಾವ್ದು ಯಾವ್ದಕ್ಕೆ ಗೊತ್ತಾಗುದಿಲ್ಲ ಅಂದ್ರೆ ನಾ ಹೇಳದ್ದೇ ಗೊತ್ತಾಗುದಿಲ್ಲ ಎಂದ. ನೀವು ಯಾವ್ದು ಯಾವ್ದಕ್ಕೆ ಕೇಳಿದ್ದೀರಿ? ಹಾಗೆ ಹಾಗೆ ಹಾಗಿರುವಾಗ ಅಷ್ಟು ವ್ಯವಸ್ಥಿತವಾಗಿ ಬೆಳೆಸಿದರು. ಇಲ್ಲದೆ ಹೋದ್ರೆ ಮಹಾರಾಜರಾದಂತ ನೀವು ಪ್ರಜೆಗಳಾದ ನಮ್ಮ ಸುಖೋಪಭೋಗಕ್ಕಾಗಿ, ಸುಖಕ್ಕಾಗಿ ಸಾಕು ಹೇಳು, ಅದಕ್ಕಾಗಿ ನೀವು ಶ್ರಮಿಸ್ತೀರಿ. ಹಾಗೆ ನಿಮ್ಮನ್ನ ತಿಂದಂತ ನಾವು ಯೋಚನೆ ಉಂಟ ಹಾಗೆ? ಅಲ್ಲ,
ನಿಮ್ಮ ಅನ್ನ ತಿಂದ ನಾವು ಕರ್ತವ್ಯ ಭ್ರಷ್ಟರಾದ್ರೆ ನಿಷ್ಠರಾಗಿ ಆಗದೇ ಇದ್ರೆ ನಮಗೆ ನರಕವೇ ಅಲ್ವೇ ಪ್ರಭು. ಹೌದು. ಹಾಗಿದ್ದು ನಾವು ಅಷ್ಟು ಬೆಳೆಸದ್ದು ಹಾಳಾಯ್ತು. ಮುಖದಲ್ಲಿ ಖಿನ್ನತೆ ಯಾಕ ಉಂಟು ಒಡೆಯ. ಏನು ನಮ್ಮ ಮಕ್ಕಳೆಲ್ಲ ಸತ್ತೋದ್ರು. ಅದಕ್ಕ ಖಿನ್ನತೆಯ? ಹೌದು. ಯಾವ ಮಕ್ಕಳು? ಯಾವ? ನನಗೆ ಮದುವೆನೇ ಆಗ್ಲಿಲ್ಲ, ಏನು ಮಕ್ಕಳಾಗುದಿಲ್ಲ. ಯಾವ ಮಕ್ಕಳು? ಅಂದ್ರೆ ನಾವು ಮಕ್ಕಳಂತೆ ಬೆಳೆಸಿದ ಗಿಡ ಮರಗಳು. ಯಾವುದರಿಂದ? ಯಾರಿಂದ? ಕಾಡು ಪ್ರಾಣಿಗಳಿಂದ ಒಡೆಯ. ಯಾವ್ಯಾವ್ದು? ನಿನ್ನೆ ರಾತ್ರಿ ಒಂದೇ ಸಲ ಹಾ ಅಡವಿಯಲ್ಲಿರುವ ಮೊತ್ತಾನೆ ಹಾ ಒಂದಲ್ಲ ಎರಡಲ್ಲ 4 ಆಣೆ 8 ಆಣೆ 12 ಆಣೆ ಕಡಿಮೆಯ ಅಲ್ಲ, ಅದು ಹಿಂಡಿಂದಾಗಿ ಹಿಂಡಾಗಿ ಬರು ನೇರವಾಗಿ ಬಂದು ನಮ್ಮ ಬಾಳೆ ತೋಟಕ್ಕೆ ಮುತ್ತು ಕೊಟ್ಟವು. ಹಾ ಏನ್ ಮಾಡುದು ಒಡೆಯ? ಹಾ ಆನೆ ಬಾಳೆ ತೋಟಕ್ಕೆ ಬಂದ್ರೆ ಬಾಳೆ ತೋಟ ಇರ್ಲಿಕ್ಕೆ ಸಾಧ್ಯ ಉಂಟು. ಓಡಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಡ್ವೇನು? ತಕ್ಷಣ ನೆನಪಾಯ್ತು ನೀವು ಹೇಳಿದ್ರಿ. ಅದು ಬೇಕು ಅಂತ ಹೇಳಿದ್ವಿ, ಅದು ತಲೆಗೆ ಹೋಯ್ತು. ಅದನ್ನ ತರಬೇಕು ಅಂದ್ರೆ ಅದು ಬಿಡಾರದ ಮನೆಯಲ್ಲಿ ಉಂಟು, ಅದು ಹಣ್ಣಿನ ತೋಟದ ಮಧ್ಯದಲ್ಲಿ ಉಂಟು. ಆ ಕಡೆ ಹೋಗಿ ನೋಡಿದ್ರೆ ಇಲ್ಲಿ ಬಾಳೆ ತೋಟ ಹೀಗೆ ಆನೆಯಿಂದ ಹೋಯ್ತು, ಒಂದು ಹಣ್ಣಿನ ತೋಟ ಪಸ್ಕಿಗಳಿಂದ. ಹೊಟ್ಟೆ ಪಕ್ಷಿಗಳ ಮಟ್ಟ ಹೊಯ್ತೆ ಇಲ್ಲವಿದ್ದು ಪೊಂಪು ಸೂರ್ಯ ಕೈದವು ಸರಿ ಬಣ್ಣ ಪಕ್ಷಿ ಲಕ್ಷೋಪಲಕ್ಷ ಒಂದು 600-800 ಆಗ್ತಿತ್ತೇನೋ. ನಿನಗೆ ಯಾರ ಲೆಕ್ಕ ಕಲಿಸಿದ್ರು? ಅಂದ್ರೆ ಲಕ್ಷೋಪಲಕ್ಷ ಅಂತ ಹೇಳ್ತೀಯ, ಒಂದು 6-800 ಅಂತೀಯ. ಲಕ್ಷದ ಮೇಲೆ ಲಕ್ಷದ ಮೇಲೆ ಒಂದು 6-800. ಹೌದು. ಹಾಗೆ ಒಂದೆರಡು ಜಾತಿ ಹಕ್ಕಿಲ್ಲ. ಹಾರುವಕ್ಕಿ, ಹಾಯುವಕ್ಕಿ, ನಡೆವಕ್ಕಿ, ನುಡಿವಕ್ಕಿ, ಉಚ್ಕಕ್ಕೆ, ಬೆಂಟ್ಕಕ್ಕೆ. ಅದು ಹೆಚ್ಚಾಗಿ ಅಲ್ಲಿ ಬಂದದ್ದೆಲ್ಲ ಎರಡು ಉಂಟ. ಕುಚಕ್ಕೆ ಕೊಕ್ಕಕ್ಕೆ, ಕೊಕ್ಕಕ್ಕೆ ಒಂದೆರಡಲ್ಲ, ಆ ರೀತಿ ಬಂದದ್ದು ಒಡೆಯ. ಬಂದದ್ದು ಹಣ್ಣು ಅರ್ಧ ತಿನ್ನುವುದು, ಅರ್ಧ ಹಾಳು ಮಾಡುವುದು. ಇದನ್ನು ನೋಡಿದ್ರೆ ಯಾರಿಗೂ ನೋವಾಗುವುದಿಲ್ಲ. ಅಷ್ಟೇ ಅಲ್ಲ, ಈ ಪಕ್ಷಿಗಳು ಒಂದು ಕಡೆ ಆದ್ರೆ ಈ ಕಡೆ ನೋಡ್ತೇನೆ, ಗಂಡ ಬೇರೆ ಉಂಡ. ಹೆಂಡತಿ ಉಪವಾಸ ಮಲಗಿದ್ಲ, ಗಂಡ ಬೇರುಂಡ. ಗಂಡ ಹಾಕಿ ಅದು ಬಂದು ಅದು ಒಂದು ಸಲ 2 ಹಣ್ಣು ಹಾಳು ಮಾಡುದು. ಹೌದಾ? ಹೌದು. ಅಂದ್ರೆ 2 ತಲೆ ಉಂಟಲ್ಲ, ಅದಕ್ಕೆ ಹಾಳು ಮಾಡುದು. ಇದನ್ನೆಲ್ಲ ಆಲೋಚನೆ ಮಾಡಿದವ ನಾನು. ಪಕ್ಷಿಗಳನ್ನ ನಿರ್ಮಾಣ ಮಾಡಬೇಕು ಅಂತ, ನಿರ್ನಾಮ ಮಾಡಬೇಕು ಅಂತ ಹುಟ್ಟಿದಾಗ ಬಾಯಿ ಬಜೆ ಹಾಕಿದ್ರು. ಆಗಿದ್ರು ಪೂರ ತಪ್ಪೆ ಹೇಳ್ತೀಯ. ಹೆಚ್ಚಾಯ್ತೇನೋ ಹಾಕಿ. ಹಾಗೆ ತಡ ಮಾಡಲಿಲ್ಲ, ಕವಣೆಯಲ್ಲಿ ಕಲ್ಲು ಹಾಕಿ ಕಿರಿ ಕಿರಿ ತಿರ್ಸಿ ಬಿಟ್ಟೆ. ಸತ್ತ ಹಾರೋಯ್ತು, ಸತ್ತ ಹಾರೋಯ್ತು. ಯಾವುದು ಅಂತ ತಿಳ್ಕೊಂಡದ್ದು. ಅಷ್ಟು ಮಾಡಿ ಕಣ್ಣು ಬಿಟ್ಟುತ್ತೇನೆ. ತಲೆ ಮೇಲೆ ಒಂದು ಪಾಯಸ ಕೊಟ್ಟದ್ದು ಅಂದ್ರೆ ಎಷ್ಟು ದೊಡ್ಡ ತಲೆ ಮೇಲೆ ಪಾಯಸಗಳು, ವಾಯಸ. ಅದು ಬಂದು ತಲೆ ಮೇಲೆ ಕೊಟ್ಟದ್ದು ಅಂದ್ರೆ ಎಷ್ಟು. ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಬಂದು ನೋಡ್ತೇನೆ, ಅದು ಕಬ್ಬಿಣ ತೋಟ. ಕಬ್ಬಿಣ ತೋಟದಲ್ಲಿ ಮಂಜಕ್ಕ. ಯಾವ ನೇರ್ಮನಿಯೋಳ? ಅಲ್ಲ, ಮಂಜಕ್ಕ. ಮಂಜಕ್ಕ ಆವಾಜ ಮಾತ್ರ ಯಾರಿಗೂ ಬೇಡ. ಯಾಕೆ? ಅದು ಆ ಉಳಿತು ಅದನ್ನು ಹೊಡಿಬೇಕು ಅಂತ ಹತ್ತು ಹೋದ್ರೆ ಸಾಕು. ನನ್ನ ನೋಡ್ಕೊಂಡು ಯಾರು ಮಾಡ್ತದೋ, ಎಲ್ಲರಿಗೂ ಹಾಗೆ ಮಾಡ್ತದೋ ಗೊತ್ತಿಲ್ಲ. ನಾವು ಅದ್ರ ಹತ್ರ ಹೋದ ತಕ್ಷಣ ಕಿಸ್ ಅಂತ ಹೇಳುದು, ನಮ್ಮ ಹತ್ರ ಕಿಸ್ ಅಂತ ಹೇಳುದು. ತಡ್ಕೊಳ್ಳಿಕ್ಕಾಗಲಿಲ್ಲ, ಅಲ್ಲಿಂದ ಮೊದಲು ಜಾಗ ಬಿಟ್ಟೆ. ಅದ್ರ ಬಾಯಿಗಿಂತ ದೊಡ್ಡ ಇಷ್ಟಿಷ್ಟು ಹಲ್ಲೆ ಕಾಣುದು ನಮಗೆ, ಹೆದರ್ಕೊಂಡು. ಹಾಗೆ ಕಟ್ಟೆ ಗೆಣಸಿಗೆ ಹಂದಿಗಳು. ಒಟ್ಟಾರೆ ಹೇಳಬೇಕು ಅಂತಾದ್ರೆ ಪ್ರಾಣಿಗಳ ಹಾವಳಿ. ಈಗ ನಿಮ್ಮಲ್ಲಿ ಕೇಳ್ಕೊಳ್ಳುವುದಿಷ್ಟು, ಜೀಯ ಮೃಗ ಪಕ್ಷಿಗಳ ಬಾಧೆಯು ವನದಿ ಕಾಯ ಹಳಸಿತೆಲ್ಲವು. ಕಾಡುಗಳೆಲ್ಲ ಹಾಳಾಯ್ತು. ಆಯುಧ ಬೇಡವಾ?
ಆಯುಧ ಬೇಕು. ಹಾ. ಅದಕ್ಕೆ ಅವ್ರ ಹತ್ರ ಮೊದಲೇ ಹೇಳಿದ್ದೇನೆ, ಹಾ. ಬರುವಾಗ ಒಂದೆರಡು ಆಯುಧ ತೊಂದರೆ ಆಗುವುದಿಲ್ಲ. ಹಾ. ಹಾಸ್ ಬಲ, ಬೀಸ್ ಬಲ, ಕಡ್ಕಣ್ ಬಲ, ಸಣ್ಣ ಬಲ, ಹರ್ಕ್ ಬಲ, ಹರ್ಪಲ್ಲ ಯಾಕ ಒಂದು ಸತ್ತ ಮೇಲೆ ಕಟ್ಟಿಕೊಂಡು ಬರ್ಬೇಕು. ಹಾಗೆ ಹಾಗೆ ಅವು ಸಾಯ್ಬೇಕು ಅಂತಾದ್ರೆ ಹಾ. ಈಟಿ, ಕರ್ಚಿ, ಪಟಾರಿ, ಮುಟ್ಗಲ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಸಾಕು. ಮತ್ತು ಮೊದಲಿಂದಲೇ ಹೇಳ್ಬೇಕಾಗ್ತದೆ. ಎಲ್ಲದಕ್ಕಿಂತ ಹಾ. ಇನ್ನು ಬೇಟೆಗೆ ಅನುಕೂಲ ಆಗಲಿ ಅಂತ ಯಾವುದು? ನಾಯಿ ಕುನ್ನಿ ಎರಡು ತಕೊಂಡು ಬಂದಿದ್ದೇನೆ. ಚಾಟುವ ಮಾತಾಡೋದು. ಇಲ್ಲಪ್ಪ, ಮತ್ ನಾಯಿ ಕುನ್ನಿ ಎಲ್ಲ ಒಂದೇ ಅಲ್ವಾ? ಅಯ್ಯೋ ನಿಮ್ಗೆ ಗೊತ್ತಿಲ್ಲ. ಇಲ್ಲ. ನಾನು ನಿಮ್ಗೆ ಗೊತ್ತುಂಟು ಅಂತ ಮಾಡ್ಕೊಂಡು ಹೇಳಿದೆ. ಯಾವುದು? ನಾಯಿ ಬೇರೆ ಕುನ್ನಿ ಬೇರೆ. ಯಾಕೆ? ನಾಯಿ ಅಂದ್ರೆ ಗಂಡು, ಹಾ. ಕುನ್ನಿ ಅಂದ್ರೆ ಹೆಣ್ಣು ಅಷ್ಟೇ. ಓ. ಅದು ಒಂದಿದ್ದು ಸಾಕು, ಬೇಟೆ ಬಹಳ ಅನುಕೂಲ ಆಗ್ತದೆ. ಯಾಕೆ? ಅಂದ್ರೆ ಇದು ಸೂಚಿಸ್ತದೆ, ಅದು ಹಿಡಿತದೆ. ಅಷ್ಟೇ ತಾನೇ? ಹೌದು.